ಗೈಸ್ ಇವಾಗ ಒಂದು ನೋಟ್ ರೆಡಿ ಆಗದೆ ಮತ್ತೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋ. ಸ್ವಲ್ಪ ಕಲರ್ ಚೇಂಜ್ ಆಗೋ ತರ ಹಾಕ್ಬೇಕು ಅಂತ ಮಾಡಿದ್ದೆ, ಸ್ವಲ್ಪ ಜಾಸ್ತಿ ಚೇಂಜ್ ಆಗ್ಬಿಡೋದು. ಕೇಳ ನೋಡು, ಈ ವರ್ಡಲ್ಲಿ ಯಾಕೆ ಚೂಸ್ ಮಾಡ್ತೀಯ? ನಾನು ಈ ಕಡೆ ಇವತ್ತು ನಡ್ಕೊಂಡು ಬರ್ತಾ ಇದ್ದೆ. 500 ರೂಪಾಯಿ ಚಿಕ್ಕಪ್ಪ ನಾನೇ ಇಕ್ಕಿದ್ದು. ಚಿಕ್ಕಪ್ಪ ಬೇಡವಾ ಚಿಕ್ಕಪ್ಪ, ಚಿಕ್ಕಪ್ಪ ಇಟ್ಸ್ ಓಕೆ ಚಿಕ್ಕಪ್ಪ, ಚಿಕ್ಕಪ್ಪ ಬೇಡ ಚಿಕ್ಕಪ್ಪ, ಚಿಕ್ಕಪ್ಪ ಬೇಡ ಚಿಕ್ಕಪ್ಪ. ಗೈಸ್ ವೆಲ್ಕಮ್ ಬ್ಯಾಕ್. ನನ್ನ ಹೊಸ ವಿಡಿಯೋ, ನ್ಯೂ ವ್ಲಾಗ್, ಹೊಸ ಕತೆ, ಹೊಸ ಹರಟೆ. ವೆಲ್ಕಮ್ ಗೈಸ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದ್ರೆ, ಅವತ್ತೊಂದು ದಿವಸ ನಾನು ವರುಣ್ ಹತ್ರ ಮಾತಾಡ್ತಾ ಇದ್ದೆ, ವರುಣ್ ಆಂಟಿ ಹತ್ರ ಮಾತಾಡ್ತಾ ಇದ್ದೆ. ಅವ್ರೇನು ಹೇಳಿದ್ರು, ನಿಮ್ಮ ಕಣ್ಮುಂದೆ 500 ರೂಪಾಯಿ ನೋಟ್ ಒಂದು ಇಟ್ಬಿಟ್ಟು ಅದಕ್ಕೆ ಚೆನ್ನಾಗಿಲ್ದೇ ಇರೋ ಕಿರೋಗಿರೋ 500 ರೂಪಾಯಿ ನೋಟ್ ಒಂದು ಮತ್ತೆ 20 ರೂಪಾಯಿ ನೋಟ್ ಚೆನ್ನಾಗಿರೋದನ್ನ ನೋಟ್ ಇಕ್ಕಿದ್ರೆ ನೀವು ಯಾವ್ದು ಮೂಡ್ತೀರಾ ಅಂತ ಎಲ್ರಿಗೂ ಕ್ವಶನ್ ಕೇಳ್ತಾ ಇತ್ತು. ಇಬ್ರು ಕೇಳಿದ್ದೆ, ಇಬ್ರು ಅವ್ರವ್ರದೇ ಓನ್ ಡಿಸಿಷನ್ ಕೊಟ್ರು. ಫ್ಲಾಶ್ ಬ್ಯಾಕ್. ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ, ಕಣ್ಮುಂದೆ 2 ನೋಟ್ ಬಿದ್ದಿರುತ್ತೆ, ಒಂದು 20 ರೂಪಾಯಿ, ಇನ್ನೊಂದು 500 ರೂಪಾಯಿ. 500 ರೂಪಾಯಿ ನೋಟಲ್ಲಿ ಶೀಟ್ಕು ಅಂತ ಗೊಂಡೆಗೆ ಬಿಸಾಕಿರ್ತಾರೆ, ಆದ್ರೆ ಒಂದ್ಸಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆದ್ರೆ 20 ರೂಪಾಯಿ ನೋಟು ನೀನಾಗಿರ್ತದೆ. ನೀನು ಯಾವ ನೋಟ ತಗೋತ್ಯಾ? ವರುಣ್ ಬಿದ್ದಿರೋ ದುಡ್ಡನ್ನು ತಗೊಂಡು ಅಭ್ಯಾಸ. ಸೊ ಇವಾಗ ಲೆಕ್ಸಿ ಎಂತ ಮಾಡ್ತಾರೆ ಅಂತ ಅದನ್ನ ಇವಾಗ ಲೈವ್ ವೆರಿಫೈ ಮಾಡಿ. ಈ ಕಡೆ ಎಲ್ಲ ಗ್ಯಾಂಗ್ ಇಲ್ಲೇ ಇದಾರೆ. ಮುಂದೆ ಕರ್ಕೊಂಡು ನಿಲ್ಸ್ಬಿಡ್ತೀನಿ, ಹಿಂಗೆ ಮಾಡ್ತೀರಿ. ಕಟ್ ಮಾಡ ಫೋನ್. ನನ್ನ ಹತ್ರ 20 ರೂಪಾಯಿ ನೋಟ್ ಇಲ್ಲ. 20 ರೂಪಾಯಿ ನೋಟ್ ಇದೆ ನಿಮಗೆ 20 ರುಪೀಸ್. ಸ್ವಲ್ಪ ಇರೋದು ನಾನು ಏನು ಮಾಡ್ತಾ ಇದ್ದೇನು ಅಮ್ಮ. ಇನ್ಸ್ಟೆಂಟ್ ಇವಾಗ ನೀ ಹತ್ರ 20 ರೂಪಾಯಿ ಇದ್ರೆ ಕೊಡ್ಬೇಕು ಅಂದ್ರೆ ಏನಂತ್ಯ? ಕೊಡಮ್ಮ. ಈ ಸೀನಲ್ಲಿ ಯಾರನ್ನೇ ಹೆಲ್ಪ್ ತಗೊಂಡು ಅವ್ರ ಹತ್ರ ನನಗೆ ಗೇಮ್ಸ್ನ ಆಡಕ್ಕಾಗಲ್ಲ, ಚಾನ್ಸೇ ಇಲ್ಲ. ಸೊ ಇವಾಗ ನಾನೇ ಸಪ್ರೇಟ್ ಆಗಿ ಈ ಕಡೆ ಹೂವು ಅಂಗಡಿಯಲ್ಲಿ ಎಷ್ಟು ಉದ್ದ ದಾರ ತಗೊಂಡು ಏನಾದ್ರು ಮಾಡ್ಬೇಕು. ಇಷ್ಟು ಸಾಕು ಅನ್ಸುತ್ತೆ. 20 ರುಪೀಸ್ ಕೊಟ್ಟಿದ್ದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರ್ಬೇಕು, ಫ್ರೆಶ್ ಆಗಿರ್ಬೇಕು. ಸಾಕು ಇದು ನಡೀತದೆ. ಅಯ್ಯ ನೋಟ್ಗಳು ಕಾಸುಗಳನ್ನೆಲ್ಲ ಅಂಗಡಿಯವರು ಎಡಗಲ್ಲಿ ಕೊಡೋದೇ ಇಲ್ಲ, ನಾವಾದ್ರು ಬುದ್ಧಿ ಇಲ್ಲ ಕೊಟ್ಬಿಡ್ತೀವಿ. ಥ್ಯಾಂಕ್ ಯು ಗೈಸ್. ಇವಾಗ ಇದು ರಿಯಲ್ ಆಟನ್ ಸ್ಟಾರ್ಟ್ ಮಾಡಿಸುತ್ತೆ ಗೈಸ್. ಇವಾಗ ಒಂದು ನೋಟ್ ರೆಡಿ ಆಗದೆ ಮತ್ತೆ ಇನ್ನೊಂದು 500 ರೂಪಾಯಿ ನೋಟ್ ಅದೇ. ಅದರಲ್ಲಿ ಇದು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸುತ್ತೆ. ಅಂಡ್ ನಾನು ಅವತ್ತು ವಿಡಿಯೋಲಿ ಹೇಳಿದ್ದು ಕಿತ್ತೋಗೋದು, ಗಲೀಜಾಗಿರೋದು, ಸ್ವಲ್ಪ ನೋಡಕ್ ಚೆನ್ನಾಗಿಲ್ದ್ರು 500 ರೂಪಾಯಿ ನೋಟು. ಇದು ಸ್ವಲ್ಪ ಹಿಂಗ್ ಮಾಡೋದು ಏನೋ ಸೀರಿಯಸ್ ನೇನ ಮುಖ ಎಲ್ಲ ಕೆಂಪಗ ಹೊಡೆದೆ, ಕಣ್ ಕೆಂಪಗ ಹೊಡೆದೆ, ಮುಖ ಕೆಂಪಗ ಹೊಡೆದೆ. ಅಜ್ಜಿ ಫುಲ್ ಸೀರಿಯಸ್. ಏನೇನು ರಕ್ತ ಇದೆ? ಕುಂಕುಮ ಬಿಡಲೆ ಇಲ್ದಿದ್ದಲ್ಲ ನೀವು ನಮ್ಮನ್ನ ಕೆಣಗಬೇಡಿ. ನಾನು ಸ್ವಲ್ಪ ನೆತ್ತಿಗೆ ಹರ್ಬಿಟ್ಟಿತ್ತು, ಸ್ವಲ್ಪ ಜೋಕ್ ಮಾಡಿದೆ ಅಷ್ಟೇ, ನಥಿಂಗ್ ಸೀರಿಯಸ್. ಗೈಸ್ ಇವಾಗ ಪ್ಲಾನ್ ಇರೋದು ಈ ನೋಟ್ನ ಸ್ವಲ್ಪ ಗಲೀಜ್ ಮಾಡಬೇಕು ಅಂತ. ಗಲೀಜ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಇದನ್ನ ಡ್ಯಾಮೇಜ್ ಮಾಡೋದು ನನ್ನ ಕಾಲ್ ಡ್ಯಾಮೇಜ್ ಆಗ್ತಿದೆ. RBI ಗೈಡ್ಲೈನ್ಸ್ ಹೇಳುತ್ತೆ, RBI ರೂಲ್ಸ್ ಹೇಳುತ್ತೆ, ಒಂದು ನೋಟ್ನ ಹರಿಯೋದಾಗ್ಲಿ, ಡ್ಯಾಮೇಜ್ ಮಾಡೋದಾಗ್ಲಿ, ಎನಿ ಆಕ್ಟ್ಸ್ ದಟ್ ಡಿಫರೆನ್ಸ್ ಜನರಲ್ 500 ರೂಪಾಯಿ ನೋಟ್ ವ್ಯಾಲ್ಯೂ ಏನಿದೆ ಚೇಂಜ್ ಮಾಡೋದಕ್ಕೆ, ವ್ಯಾಲ್ಯೂ ಡೌನ್ ಮಾಡುವಂತ ಯಾವುದೇ ಕೆಲಸ ಮಾಡಿದ್ರು ಅದು ಸ್ವಲ್ಪ ಅಫೆನ್ಸ್ ಲೆಕ್ಕನೇ ಬರುತ್ತೆ. ಈಗ ಮಾಡ್ತಿರೋ ಕೆಲಸ ಏನಿದೆ ಇದು ಇದ್ರ ವ್ಯಾಲ್ಯೂನ ಡೌನ್ ಮಾಡಲ್ಲ, ಸ್ಟ್ಯಾಂಡರ್ಡ್ನ ಡೌನ್ ಮಾಡಲ್ಲ. ಹಿಂಗೆ ಯಾವುದೇ ಆ ಸ್ಟೇಜಲ್ಲಿ ಇದ್ರು ಕೂಡ ಇದಕ್ಕೆ ಇರೋ ವ್ಯಾಲ್ಯೂನೇ ಇರುತ್ತೆ. ಸೊ ಇದಕ್ಕೆ ಇದು ಇಂಪ್ಲೈ ಆಗಲ್ಲ. ಆಯ್ತಾ ಗೈಸ್, 500 ರೂಪಾಯಿ ನೋಟ್ಗಿರೋ ವ್ಯಾಲ್ಯೂ ಗೊತ್ತಾ? ಇವತ್ತು ನಾನು ತೋರಿಸ್ತೀನಿ. ಒಂದು ಟೈಮಲ್ಲಿ ನಾನು ಸಗಣಿಗಳೆಲ್ಲ, ಹಸುಗಳ್ದು ಸಗಣಿಗಳೆಲ್ಲ ಹಾಕ್ಕೊಂಡು ಸಿಕ್ಕಿರ್ತಾರಲ್ಲ ಹಳ್ಳಿಲಿ, ಅದು ಒಳಗಡೆ ಬಿದ್ದೋಗ್ಬಿಟ್ಟಿತ್ತು. ಫುಲ್ ಬಾಡಿ ಎಲ್ಲ ಕೆಸರಾಗ್ಬಿಟ್ಟಿತ್ತು. ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಕ್ಕಪಕ್ಕ ಇರೋರೆಲ್ಲ ದೂರ ಹೋಗಿ ಸ್ಮೆಲ್ ಬರ್ತಾ ಇತ್ತು, ಹತ್ರ ಬಿಹೇವ್ ಮಾಡ್ತಾ ಇದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹತ್ರ ಬರ್ತಾ ಇರಲಿಲ್ಲ. ಇವಾಗ ಅದೇ ಕಂಡೀಷನ್ ಈ ನೋಟ್ಗಾದ್ರೆ ಜನ ಯಾವ ತರ ರಿಯಾಕ್ಟ್ ಆಗ್ತಾರೆ? ಬರ್ತಾರ ಇಲ್ಲ ಹೋಗ್ತಾರ? ಜನ ಬೇಡ, ನಮ್ಮ ಫ್ಯಾಮಿಲಿ ಅವ್ರನ್ನೇ ಲೆಕ್ಕ ಹಾಕೋಣ ಬನ್ನಿ. ಸರಿಯಾ? ನಿನ್ನ ವ್ಯಾಲ್ಯೂಗೆ ಏನೂ ಆಗಲ್ಲ, ಆ ಥರ ನಾನು ನೋಡ್ಕೋತೀನಿ. ಸೊ ಇದನ್ನ ತೊಳೆದ್ರೆ ಇವಾಗ ಮತ್ತೆ ನಾರ್ಮಲ್ ಆಗ್ಬಿಡುತ್ತೆ. ಲೆಕ್ಕಕ್ಕೆ ಇಷ್ಟೆಲ್ಲ ಎಫರ್ಟ್ ಹಾಕೋ ಬದಲು ಇದನ್ನಿಲ್ಲೇ ಬಿಟ್ಟು ಇದನ್ನ ಆ ಕಡೆ ಸ್ವಲ್ಪ ಮುಂದೆ ಇಟ್ಟು ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಬೇಕು. ಏನಂತೀರಾ? ಸ್ವಲ್ಪ ಕಲರ್ ಚೇಂಜ್ ಆಗೋ ತರ ಹಾಕ್ಬೇಕು ಅಂತ ಮಾಡಿದ್ದೆ, ಸ್ವಲ್ಪ ಜಾಸ್ತಿ ಚೇಂಜ್ ಆಗ್ಬಿಡೋದು. ಸಾಕು ಬರ. ಅದೇ ಏನೋ ಕರ್ದೆ ಅಂತಿಲ್ಲ, ಏನೋ ನಿಂಗೆ ಹೇಳಿದ್ರು ಕರ್ದೆ ಅಂತ. ನೀನು ಸರಿ ಬರೇ ನನ್ನ ಬ್ಲಾಗ್ ಬರ. ವರುಣ್ ವ್ಲಾಗ್ಸ್ ಫ್ರಮ್ ಟುಡೇ. ಸರಿ, ವರುಣ್ ವ್ಲಾಗ್ಸ್ 6 ಆಗೋಯ್ತದ ಅಲ್ಲಿ. ಏನಾಯ್ತು? ಆಲ್ರೆಡಿ ಯಾರು ನಿಂತ್ಕೊಂಡ್ಬಿಟ್ಟವ್ರೆ. ಯಾರು ನಡಿ ಬೇಗ ಬರೋ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಾಯಿ ಕಾಣೋ ನಿಂತಿರೋ. ಅಟ್ಯಾಕಿಂಗ್ ಮಾಡಲ್ಲ ಐತೆ ಕಣೋ. ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗ್ಬಾ, ನಾನು ಏನು ಹೇಳಕ್ ಕೊಟ್ಟೆ ಗೊತ್ತಾಗತ್ತೆ ನಿಂಗೆ. ಇಲ್ಲಿ ಮುಂದಕ್ಕೆ ಹೋಗ್ಬಾರೋ, ಗೊತ್ತಾಗತ್ತೆ ನಿಂಗೆ. ಅಲ್ಲ ಹೋಗ್ಬಿಟ್ಟ ಅಲ್ಲಿವರೆಗೂ ಹೋಗ್ಬಾ.
ಆ ಕಡೆ ಹೋಗಿ ಬರೋ, ಆ ಲಾಸ್ಟ್ಗೆ ಹೋಗ್ಬಾ, ಗೊತ್ತಾಗತ್ತೆ ನಿಂಗೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗು. ಹೇಳ್ತಾ ಇದ್ದೀನಿ ಬಾರ. ಅದೆಲ್ಲ ಕಣ, ಅದೆಲ್ಲ ಕಣ್ಣ, ಬೇರೆದೈತೆ ಬಾರ. ಪ್ಲಾನ್ ಹಾಕಿದ್ಯಾ? ಅದು ಗುಮ್ಮದೇನಿಲ್ಲ ಬಾರೋ. ನಿಂಗೆ ನಾನು ಹೇಳಕ್ ಹೊರಟಿನಿ, ನಿಂಗೆ ಅರ್ಥ ಆಗ್ತಿರೋದು ಇನ್ನೊಂದು. ಅದೇ ತಕ್ಕ ನಿಂತ್ಕೊ ಹೋಗು. ಹಾಂ, ಕಣ್ ಕೇಡೆ ನೋಡು, ಕರೆಕ್ಟಾಗಿ ನೋಡೋ ಕೇಡೆ. ನಾನೇ ತಗೊಂಡ್ಬಿಡ್ತೀನಿ. ಹಂಗಾರೆ ನೀನು ನಮ್ಮ ಜನ್ರೇಷನ್, ನಮ್ಮ ಫ್ಯಾಮಿಲಿನೇ ಅಲ್ಲ. ಬೇಡ ಕಣ, 500 ರೂಪಾಯಿ ಇಟ್ಕೊಂಡು 1000 ರೂಪಾಯಿ ಲಕ್ಷ ಬಿದ್ದು ಎತ್ಕೊಂಡ್ಬಾರ್ದು. ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್. ನಮ್ಮಮ್ಮ ಎತ್ಕೊಂಡ್ಬಿಡ್ತೀನಿ. ಹೀರೋ ಫಸ್ಟ್ ನಾನೇನು ನೋಟಿಸ್ ಮಾಡಿದೆ ಅಂದರೆ ಆ ನೋಟ್ ಡೂಪ್ಲಿಕೇಟ್. ಆ ನೋಟ್ ಡೂಪ್ಲಿಕೇಟ್ ತಕ್ಕಾದ್ರೂ ಮಾಡ್ತೀನಿ ಬಾರೋ. ಪಕ್ಕಾ ಡೂಪ್ಲಿಕೇಟ್. ಆಂಟಿ ಬಾಂಟಿ ಒಂದು ನಿಮಿಷ. ಇದು ಹಾರ್ಶ್ ರಿಯಾಲಿಟಿ ನನಗೆ ತಿಳಿದಿರೋ ಫ್ಯಾಕ್ಟ್. ಇದು ಮಗನ ನನಗೆ ಸೈಕ ಆಗುತ್ತೆ. ಅದಕ್ಕೆ ನೀವು ಯೋಚನೆ ಮಾಡಿ ಡೀಸೆಂಟ್ ಆಗೋಣ ಅಂತಿದ್ದೀನಿ. ಯಾರು ನೋಡಿಲ್ಲ ಅನ್ಸುತ್ತೆ. ಹೇಳ್ತೀನಿ ಬಾ ಆಂಟಿ, ಸ್ವಲ್ಪ ಬೇಗ ಬಾ ಆಂಟಿ. ಒಂದು ನಿಮಿಷ ಇರ ಆಂಟಿ, ನಿನ್ನ ಕಡೆ ಬರೋ. ಏನು ಅನ್ಕೊಂಡಿದ್ಯಾ ಇವಾಗ? ನಾನೇನು ಮಾಡಲ್ಲ ಬಾಮ. ಅವ್ರು ತೋರಿಸಿ ಏನು ಅನ್ಕೊಂಡಿದ್ಯಾ, ಏನಾಗ್ಬೋದು? ಹೌದಾ? ಬಾ ಆಂಟಿ, ಹೇಳ್ತೀನಿ. ಅಯ್ಯೋ, ಇದೇ ಚಪ್ಪಲಿ ಹಾಕೊಂಡ್ ಬಾ ಆಂಟಿ. ಅಲ್ಲೇನು ಹೋಗಲ್ಲ ಬಾ ಆಂಟಿ. ವರುಣ ನೋಡಿ ಕರ್ಕೊಂಡು ಹೋಯ್ತು ಬಾ ಆಂಟಿ. ಅಲ್ಲಿ ನಿಂತ್ಕೊ ಹೋಗ ಆಂಟಿ ಹೇಳ್ತೀನಿ. ಒರಿಜಿನಲ್ ಅಲ್ಲ, ನೋಡಿದ್ರ ನೀವು? ಒರಿಜಿನಲ್ ಆದ್ರೆ ಇನ್ನು 500 ರೂಪಾಯಿ ಕೊಡ್ತೀನಿ ನೀನು. ನೀವೆಲ್ಲ ಇದ್ದಾಗ ಕನ್ಫ್ಯೂಷನ್ ಆಗುತ್ತೆ. ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಹೇಮಂತ್ ಬಂದಿದೆ, ಸುಮ್ಮನೆ ಕರ್ಕೊಂಡ್ ಬನ್ನಿ ನೀನು, ಹಿಂಗೆ ಬರಲಿ ಅಂತ ಇಲ್ಲೇನೋ ನೋಡ್ಸೋಣ. ಅವಾಗ ಹಂಗೆ ಎತ್ಕೊಂಡ್ಬಿಡ್ತಾನೆ. ಇವಾಗ ಬೇಡ ಆಂಟಿ ತಗೋಣ, ನೀನೇ ಹಾಕಿರೋದು KYC ನನಗೆ ಗೊತ್ತಾ? ನಾನು ಯಾವ್ದು ಹಾಕಿಲ್ಲ ಆಂಟಿ. ಅದೇ ಅದು ಫೇಕ್ ತಾನೆ? ಅದು ನಂಗೆ ಗೊತ್ತಿಲ್ಲಪ್ಪ. ನಾನು 20 ರೂಪಾಯಿ ನಾನು ಹಾಕಿದ್ದು. 500 ರೂಪಾಯಿ ಅಲ್ಲೇ ಇತ್ತು. ಅಣ್ಣ ಗಲೀಜಾಗೈತು. ಎಲ್ಲೈತೆ ಅಲ್ಲೇ ಇರ್ಲಿ ಬಿಡು. 500 ರೂಪಾಯಿ ವೇಸ್ಟ್ ಮಾಡ್ತೀಯಾ? ಯಾರು ಹೇಳ್ಬಿಟ್ರಿ, ಯಾರು ಹೇಳ್ಬಿಟ್ರಿ? ತಡಿಯೋ ತಡಿಯೋ, ಜಾಸ್ತಿ ಆಗಲ್ಲ ಕಣ. ಇರೋ ಕಾಸಲ್ಲಿ ಅಲ್ಲೇ ಸುರಿತಾ ಇಲ್ಲ. ಪಕ್ಕ ಪಕ್ಕ ಪಕ್ಕ. ಯಾರು ತಗೋಬಹುದು ಅನ್ಕೊಂಡಿದ್ಯಾ? ನಮ್ಮ ಫ್ಯಾಮಿಲಿ ಯಾರು ತಗೋಬಹುದು ಅನ್ಕೊಂಡಿದ್ಯಾ? ನೆಕ್ಸ್ಟ್ ಅದಮ್ಮನ್ ಕರ್ಕೊಂಡು ಬರೋಣ. 20 ರೂಪಾಯಿ ಅಲ್ಲಿಗೆ ಬಂದ್ಬಿಡ, ಸೈಡಲ್ಲಿ ಆ ಕಡೆ ಇಕ್ಕಿ ಜಾಗದಲ್ಲಿ ಕರ್ಕೊಂಡು ಬರ್ತೀನಿ. ಆ ಮೂಲಿಗೆ ಬಂದ್ಬಿಡು, ಅದೇ ಜಾಗದಲ್ಲಿ ಬಂದ್ಬಿಡು. 20-500 ಕಾಣಿಸುತ್ತಲ್ಲ. ಮೈ ಗಾಡ್ ಮೈ ಗಾಡ್, ಲೆಟ್ಸ್ ಸಿ ಅನದರ್ ಪರ್ಸನ್. ಅದಮ್ಮ ಅದಮ್ಮ ಒಂದು ನಿಮಿಷ ಬಾತಮ್ಮ, ಕೆಲಸ ಇತ್ತು ಬಾತಮ್ಮ. ಒಂದೇ ನಿಮಿಷ ಬಾತಮ್ಮ, ಚಿಕ್ಕಪ್ಪ ಒಂದೇ ನಿಮಿಷ ಬಾತಮ್ಮ, ಕೆಲಸ ಇತ್ತು ಬಾತಮ್ಮ. ಕಮನ ತಮ್ಮ, ಇಲ್ಲಿಲ್ಲ ಒಳಗಡೆ ಮಾತಾಡ್ಬೇಕು ಬಾತಮ್ಮ. ಅತ್ತೆ ಬರಕಾಗುತ್ತೇನಾ? ಎಂತ ಟೈಮ್ ಬರುತ್ತೆ ಬರುತ್ತೆ ಅತ್ತೆ ಬರುತ್ತೆ. ಅದಮ್ಮ ಒಂದು ನಿಮಿಷ, ಇವಾಗ ಹೆಚ್ಚಕ್ಕೆ ಇನ್ನೂ ಟೈಮ್ ಇದೆ. ಅದಿನ್ನೂ ಟೈಮ್ ಇದೆ. ಪವಿತ್ರ ಕೆಲಸ ಎತ್ಕೋಬೇಕಾ? ಪವಿತ್ರ ಕೆಲಸ ಇದೆ ಇವಾಗ ನಿಂದು. ಈ ಕಡೆ ಕೆಲಸ ಎತ್ಕೋಬೇಕಾ? ಹಾಂ ಸರಿ, ಒಂದೇ ನಿಮಿಷ ಬಾಯಲ್ಲಿ ಇರಕ್ಕೆ ಮುಂಚೆ. ಲೈಫಲ್ಲಿ ಈಸ್ ಒನ್ ಆಫ್ ದ ಮಿರಾಕಲ್. ಮಿರಾಕಲ್ಗೆ ನೀನು ಯೋಚನೆ ಏನು ಅಂತ ಹೇಳ್ಬೇಕು. ಮೈ ಕಡೆ ಹಾಂ ಸರಿ ಸರಿ, ಸೀದಾ ಅಮೂಲ್ಯ ಹತ್ರ ಹೋಗುದು. ನಾನು ಏನು ಹೇಳಕ್ ಕೊಟ್ಟೆ ನಿಂಗೆ ಅರ್ಥ ಆಗುತ್ತೆ. ಸಗಣಿ ಆಯ್ತು ನೋಡ್ಕೊ. ಇಲ್ಲ ಇಲ್ಲ, ಅಮೂಲ್ಯಗೆ ಹೋಗು. ಇನ್ಸಲ ಮುಂದಕ್ಕೆ ಹೋಗು. ಇಲ್ಲ ಇಲ್ಲ, ಸೀರೆ ಒಂದು ನಿಮಿಷ ನಾನು ನೋಡ್ತೀನಿ. ನಾನು ಹೇಳ್ತೀನಿ ಆ ಕಡೆ ನೋಡಲಿ, ಕೇಳ ನೋಡಿ. ಇವಾಗ ಕಾಣಿಸ್ತೈತೆ ಏನಾದ್ರು? ಇವೆರಡು ಯಾವ ಚೂಸ್ ಮಾಡ್ತೀಯಾ? ಅದ್ರ ಒಂದೊಂದು 500 ರೂಪಾಯಿ ಬೇರೆಯವ್ರದ್ದು. ಪವಿತ್ರ ಅರ್ಜೆನ್ಸಿ ನೋಡಾಗ್ಬಿಟ್ಟವಳೆ, ರಿಯಾಲಿಟಿ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಅಮ್ಮನ ಕರ್ಕೊಂಡು ಹೋಗ್ತೀವಿ. ಮಮ್ಮಿ ನೀವೊಂದು ಹೇಳ್ಬೇಕು ಬಾಮ್ಮ. ಕಳ್ಸ ಮಾತಾಡೋ ಟೈಮಲ್ಲಿ ಬಾ, ಬೇಗ 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 ಹೇಳು. ಏನಾಗ್ಬೋದು ಅನ್ಕೊಂಡಿದ್ಯಾ ಆಂಟಿ? ಅಲ್ಲಿ ನಡಿಮ್ಮ, ಹೇಳ್ತೀನಿ. ಇಲ್ಲೇನೋ ಈ ಸೈಡ್ ಬಾ, ಈ ಸೈಡ್ ಬಾ. ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಕರ್ಕೊಂಡ್ ಬಂದಿಕೊಂಡಿದ್ಯಾ? ಯಾವ
ಏನಕ್ಕದ? ಅಯ್ಯೋ ನೀರಿನ ಹಿಂಸೆಲ್ಲ ಅವ್ರೆ ತಗೊಂಡೋಗ ದೇವಸ್ಥಾನಕ್ಕೆ ಹೋಗು. ಮಮ್ಮಿ ಇದ್ರಲ್ಲ 20 ರೂಪಾಯಿ ನಂದು 500 ರೂಪಾಯಿ ಬೇರೆಯವ್ರದ್ದು. ಎರಡೂ ತಗೋ. ಅಲ್ಲಿ ಯಾರಿಗಾನ ಏನೋ ನೀರುಗಳು ಪ್ರಸಾದನ ಕೊಡಿಸ್ಬಿಡು. ಕಾಸು ವೇಸ್ಟ್ ಮಾಡ್ಬಿಡ. ಕಾಸು ಅಷ್ಟೊಂದು ಬೆಲೆ ಇದೆ. ಹಣ ಬಂದ ನಾನು ಈ ಕಡೆ ಇವತ್ತು ನಡ್ಕೊಂಡು ಬರ್ತಾ ಇದ್ದೆ. 500 ರೂಪಾಯಿ ಬೇಡ ಅದು ನನಗೆ ಇದೆ ಇಲ್ಲಿ 20 ರೂಪಾಯಿ ನಾನು ಇಕ್ಕಿದ್ದು 500 ರೂಪಾಯಿ ಯಾರ್ದು ಅಂತ ಗೊತ್ತಿಲ್ಲ. ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಅವತ್ತಿನ 7 ಸಿಕ್ತು ಅಂದ್ಬಿಟ್ಟು 500 ರೂಪಾಯಿ ನಂಗೆ ಬೇಡ, 20 ರೂಪಾಯಿ ನಂದು. ನೀನ್ ನಾವಿದ್ರೆ ಏನ್ ಚೂಸ್ ಮಾಡ್ತೀಯ? ಅರ್ಥ ಆಗಿಲ್ಲ. 500 ರೂಪಾಯಿ ನಂದಲ್ಲ, 20 ರೂಪಾಯಿ ನಂದು. ನಾನು ಇಕ್ಕಿರೋದು ಈ ಕಡೆ ವಿಡಿಯೋಗೆ ಹೆಂಗ್ ರಿಯಾಕ್ಟ್ ಆಗ್ತಾರೆ ನೋಡಕ್ಕೆ ಅನ್ಬಿಟ್ಟು ಲೆಕ್ಕಕ್ಕೆ ಔಟ್ ಆಫ್ ದ ಕಂಟೆಂಟ್ ತಗೊಂಡು 500 ರೂಪಾಯಿ ಗಲೀಜಾಗೈತೆ. ಅದು 20 ರೂಪಾಯಿ ನೋಟ್ ಕರೆಕ್ಟ್ ಆಗಿದೆ. ಅದನ್ನ ಕ್ಲೀನ್ ಆಗಿ ಮಾಡ್ಬಿಟ್ಟು 200 ರೂಪಾಯಿ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹಾಕ್ಬಿಟ್ಟು 300 ರೂಪಾಯಿ ನಾನೇ ತಗೊಂಬೋದು. ಯಾವ ಇವೆಲ್ಲ ತಗಂತೀಯನಾ? ಇಲ್ಲ ತಗೋಣಲ್ಲ, ನಿಜ ಹೇಳ್ತೇನೆ. 500 ರೂಪಾಯಿ ನಂದಲ್ಲ. ಬೇಡ ಬಾ. ಆಮೇಲೆ ಇಲ್ಲ ಅಲ್ಲೇ ಓ ಆಂಟಿ ಒಳ್ಳೆ ಮಗ, ಮುತ್ಕೊಳ್ಳಿ ಆಂಟಿ. ಹಂಗೆ ಸುಂದ್ರ ಮಗ 3 ಜನ ಇರ್ಲಿ ಬಿಡು. ನಮ್ಗೆ ಆಸೆ, ಒಳಗಡೆ ಆಸೆ ಇದ್ರೆ ಹೇಳ್ಕಂತ. ನಮ್ಗೆ ಬುದ್ಧಿ ಬಂದೈತೆ, ಮಾಡ್ಕೊತಾನೆ ಬಿಡ. ಮಾಡ್ಕೊಂತೀನಿ. ನಿನ್ ಸನ್ಯಾಸಿ ಆನಂದ ಗಿಲ್ಬುದಂಗ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಒಂದ್ ಸೀಕ್ರೆಟ್ ಹೇಳ್ಬೇಕು. ಸೀಕ್ರೆಟ್ಗೆ ನಿಮ್ ಡಿಸಿಷನ್ ಬೇಕು. ನಮ್ ಚಿಕ್ಕಪ್ಪ ಇಷ್ಟು ದಿನ ಮಾತಾಡ್ತಾ ಇರ್ಬೇಕಾದ್ರೆ ಫ್ರೀ ಆಗಿ ಆಯ್ತು. ಇವತ್ತು ಯಾಕೋ ಫೋನ್ ಬಿಸಿ ಆಗ್ಬಿಟ್ಟು ಅಲ್ಲಿ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ಇವಾಗ ಕಾಣಿಸ್ತಾ ನಂಗೆ. ಅದಕ್ಕೆ ಕಾಣಿಸ್ತು ನಂಗೆ. ಅದಕ್ಕೆ ಡಿಸಿಷನ್ ತಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದ್ರೆ ಸ್ವಲ್ಪ ಸರಿ ಇರಲ್ಲ. ಒಂದ್ ಒಳ್ಳೇದಕ್ಕಾದ್ರೂ ಬೆಳೆಸ್ಬೋದು, ಕೆಟ್ಟದಕ್ಕಾದ್ರೂ ಬೆಳೆಸ್ಬೋದು. ಬಟ್ ತಗೊಂಡ್ಲ ಬೇಡ ಅಂತ ಡಿಸಿಷನ್ ಬೇಕು. ನಿಂತ್ಕೊಂಡು ಕೇಳಿ ನೋಡಿ, ಗಲೀಜಾಗದ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಲ್ಲ? ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಿನ್ ಕೇಳೋಣ ನಿಮ್ಮ ಒಪಿನಿಯನ್ ಏನು ಅಂತ. ಚಿಕ್ಕಪ್ಪ ನಾನೇ ಇಕ್ಕಿದ್ದು ಕುಡಿಲ್ಲ ಅಲ್ವಾ? ಬೇಡ ಚಿಕ್ಕಪ್ಪ, ನಿಜ ಹಂಗಿರೋದು ನಂತಾನೆ ಇಲ್ವಲ್ಲ ಚಿಕ್ಕಪ್ಪ. ಚಿಕ್ಕಪ್ಪ ನಾನೇ ಇಕ್ಕಿದ್ದು. ನಾನು ಚಿಕ್ಕಪ್ಪ ಹಂಗಲ್ಲ ಚಿಕ್ಕಪ್ಪ, ಇನ್ನು ಕಂಟೆಂಟ್ ಚಿಕ್ಕಪ್ಪ. ಅಯ್ಯೋ ಚಿಕ್ಕಪ್ಪ, ಇದು ಸ್ವಲ್ಪ ಕಂಟೆಂಟ್ ಐತ್ರು ಚಿಕ್ಕಪ್ಪ. ಇಲ್ಲ ಅಷ್ಟೇ ಬಿಡು. ಇಲ್ಲ ನಾನ್ ಬೇಕಾದ್ರೆ ನಿಂಗೆ ಇನ್ನೊಂದು 500 ರೂಪಾಯಿ ಕೊಡ್ತೀನಿ ಇರೋ. ಅರ್ಥ ಆಗ್ಬಿಡುತ್ತೆ ಹುಷಾರು ಚಿಕ್ಕಪ್ಪ. ಚಿಕ್ಕಪ್ಪ ಬೇಡ ಚಿಕ್ಕಪ್ಪ, ಇಡ್ಸೋಕೆ ಚಿಕ್ಕಪ್ಪ. ಹಾಕ್ತೀನಿ, ಹಾಕೋಣ ಅದು ಬೇರೆ ನೋಟ್ ಐತೆ, ಹಾಕೋಣ ಚಿಕ್ಕಪ್ಪ. ಚಿಕ್ಕಪ್ಪ ಬೇಡವಾ ಚಿಕ್ಕಪ್ಪ? ಚಿಕ್ಕಪ್ಪ ಇಟ್ಸೋಕೆ ಚಿಕ್ಕಪ್ಪ. ಚಿಕ್ಕಪ್ಪ ಬೇಡ ಚಿಕ್ಕಪ್ಪ. ಚಿಕ್ಕಪ್ಪ ಬೇಡ ಚಿಕ್ಕಪ್ಪ. ಚಿಕ್ಕಪ್ಪ ಅವ್ನು ದುಡ್ಡಿದ್ದು ಹಾಕ್ಬಿಟ್ರು. ಚಿಕ್ಕಪ್ಪನ ಕರ್ಕೊಂಡೋಗಿ ಕಂಟೆಂಟ್ ಮುಗಿಸ್ಬಿಡ್ನಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರದೆಲ್ಲ ಇದಾರೆ ಜನ. ಇನ್ನು ನಮ್ಮ ಅತ್ತಮ್ಮನ ಕರ್ಕೊಂಡೋಗಿಲ್ಲ, ಅಜ್ಜಿನ ಕರ್ಕೊಂಡೋಗಿಲ್ಲ, ತಾತನ ಕರ್ಕೊಂಡೋಗಿಲ್ಲ. ಅವಾಗಲೇ ಡಮಾರ್ 3 ಜನ ಇದ್ರು ಚಿಕ್ಕಪ್ಪ. ಮತ್ತೆ ಜೀರಾ ಇಟ್ಸೋಕೆ ಮತ್ತೆ ಜೀರೆಯಿಂದ ಸ್ಟಾರ್ಟ್ ಮಾಡ್ಬೇಕು ಪ್ರಾಸೆಸ್ನೆಲ್ಲ. ಆಮೇಲೆ ಅವರು ಕೂಡ ಸಿಕ್ತು ಅಂತ ಉಣ್ಣಿಗೆ ಹಾಕ್ಬಿಡ್ಲಿ. ಎಲ್ಲ ಇದ್ ಗೊತ್ತಾ, ನಂಗೆ ಹಾಕ್ಬಿಟ್ಟು ಉಂಡಿಗೆ. ನಾನು ಹೇಳಿದೆ ಚಿಕ್ಕಪ್ಪ ಬೇಡ, 100 ರೂಪಾಯಿ ಆದ್ರೂ ಹಾಕೋಣ ಅಂತ. ಕೇಳಲೇ ಇಲ್ಲ. 500 ರೂಪಾಯಿ ಇವತ್ತು ನಿಮ್ಮೆಲ್ಲರಿಗೂ ಏನು ಕರ್ಕೊಂಡ್ ಬಂದಿದ್ದೀರಾ? ಏನ್ ಮಾಡ್ದೆ? 500 ರೂಪಾಯಿ ನೋಡಿದಾಗ ನೋಡ್ಬಿಟ್ಟು ಏನ್ ಮಾಡ್ದೆ? ತಗೊಂಡು ಶೇರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಹೋದೆ. ನಾನು ಚಿಕ್ಕಪ್ಪನ ಕರ್ಕೊಂಡು ಹೋದೆ. ತಗೊಂಡು ದೇವ್ರ ಉಂಡಿಗೆ ಹಾಕ್ಬಿಟ್ಟು ತೊಳ್ದಿಲ್ಲ. ಹೇಳ್ಕೊಳ್ಳಿ ಚಿಕ್ಕಪ್ಪ ಬೇಡ ಕೇಳಿ. 500 ರೂಪಾಯಿ ದೇವ್ರಿಗೆ ಹೋಯ್ತು. 200 ರೂಪಾಯಿಗೆ ಬಿಸ್ಕೆಟ್ ಪ್ಯಾಕೆಟ್ ಒಂದೆಲ್ಲ ನಾವು 300 ರೂಪಾಯಿ ದೇವ್ರ ಒಪ್ತೆ ಎಲ್ಲ 500 ರೂಪಾಯಿ ನೋಟ್ ಆ ದೇವ್ರ ಮೇಲೆನೆ ಬರ್ದಿತ್ತು. ನಾವು ಹೋದ್ರೆ ಹೋಯ್ತು ಬಾ. ಏನಾಯ್ತು 500 ರೂಪಾಯಿ? ಚಿಕ್ಕಪ್ಪ ಏನ್ ಹೇಳಿಲ್ಲ. ಹೋಯ್ತು ಅಂತ ಕಾಸು ಕಣಪ್ಪ, ಲಕ್ಷ್ಮಿ ಅಲ್ಲ ಆ ಜಾಗದಲ್ಲಿ ಒಂದು ಫುಡ್ ಇರ್ಬೇಕಾಯ್ತು. ಅವಾಗ ಅದ್ರ ರಿಯಲ್ ಎಫೆಕ್ಟ್ ಏನೋ ಅಂತ ಗೊತ್ತಾಗುತ್ತೆ. ನಾನು ಅನ್ಕೊಂಡಿದ್ದ ಪ್ಲಾನ್ ಪ್ರಕಾರ ಎಲ್ಲ ಆಗೋಗ್ಬಿಟ್ಟಿದೆ. 500 ರೂಪಾಯಿ ನನ್ನ ಜೇಬಿಗೆ ಸೇರ್ತಾ ಇದೆ, 20 ರೂಪಾಯಿ ದೇವ್ರ ಹುಂಡಿಗೆ ಸೇರ್ತಾ ಇತ್ತು. ಅದು ನಮ್ಮ ಚಿಕ್ಕಪ್ಪ ಇಂಟರ್ಫಿಯರ್ ಆಗಿದ್ದಕ್ಕೆ 20 ರೂಪಾಯಿ ನನ್ನ ಜೇಬಿಗೆ ಸೇರೋದು, 500 ರೂಪಾಯಿ ದೇವ್ರ ಹುಂಡಿಗೆ ಸೇರೋದು. ಓಕೆನಾ? ಎನಿವೇಸ್, ನಮ್ಮ ತಾತನ ಕರ್ಕೊಂಡೋಗ್ಬೇಕಾಗಿತ್ತು, ಅಜ್ಜನ ಕರ್ಕೊಂಡೋಗ್ಬೇಕಾಗಿತ್ತು, ಅತ್ತಮ್ಮನ ಕರ್ಕೊಂಡೋಗ್ಬೇಕಾಗಿತ್ತು. ಮಿಸ್ ಆಯಿತು. ಇವನು ಹೇಳ್ದಂಗೆ ನಡ್ಕೊಂಡವನೆ. ಆದ್ರೆ ನಿನ್ ಡೌಟ್ ಬಂದಿಲ್ಲ, ನಾನು ಇಕ್ಕಿದ್ದು ಅಂತ ನಿಂಗೆ ಅನ್ಸಿರ್ಬೇಕಲ್ಲ? ಇಲ್ಲ ನೋಟ್ ಫೇಕ್ ತರ ಕಾಣಿಸ್ತು, ಒದ್ದೆ ಕಾಣಿಸ್ತದಲ್ಲ. ಅದು ಲೈನ್ ಗ್ರೀನ್ ಕಲರ್ದು ಒಂದು ಲೈನ್ ಇರುತ್ತಲ್ಲ, ಅದು ಈಗ ಕಾಣಿಸ್ತಿದಿಲ್ಲ. ಅದಕ್ಕೆ ಫೇಕ್ ಅನ್ಕೊಂಡು ತಗೊಂಡ ನೋಡ್ದ ಬಿಸಾಕ ಬಂದ. ಬರೋಣ ನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು.
ಮಾಡ್ಬೇಕಾಗಿತ್ತು ನಿನ್ ವಿಷಯ ಗೊತ್ತಾಯ್ತಲ್ಲ, ನೀನ್ ನಾನಿಕ್ಕಿದಂತ ಗೊತ್ತಿದ್ದಕ್ಕೆ 2 ತಗೊಂಡು ಹೋಗ್ಬಿಡ್ತೀನಿ ನೀನು. ಏನೋ ಸೀನಾ ಅರೇಂಜ್ ಅಲ್ಲಿ ಇದಾನ, ಬಿದ್ದಿರೋ ಕಷ್ಟ ಎತ್ಕೊಳಲ್ಲ ಸೀನಾ. ಇಲ್ಲ ಹಂಗೆ ಅಕ್ಕ ಸುಳ್ಳು ಹೇಳ್ಬೇಕು. ಎತ್ಕೊಂತೀನೋ ಕಾಸು ಕಣು, ಬಿದ್ದೆ ಎತ್ಕೊಣು. ಅವನ ಏನೋ ಕಾಸ್ನ ಸಂಬಂಧ ಮಾಡಿ ನೀನ್ ಖರ್ಚು ಮಾಡಿ. ಇವಾಗ ನೀನು ಬಿದ್ದಿರೋ ಕಾಸನ್ನ ಎತ್ಕೊಂಡ್ ಕೈಯಲ್ಲಿ ಮುಟ್ಟು ನೋಡ್ಬಿಡ್ತಾನೆ ಬಿಸಾಕ್ಬಿಟ್ಟು ಬಂದಿದ್ದು. ಇಲ್ಲ ನಾನ್ ಮುಟ್ಟಿಲ್ಲ. ಫಸ್ಟ್ ಇವನ್ ಒರಿಜಿನಲ್ ಫೇಕ್ ಅಂತ ಚಾಲೆಂಜ್ ಮಾಡಿದಕ್ಕೆ ಹೋಗಿ ಮುಟ್ಟಿದ್ದು. ಇವನು ಐಫೋನ್ ನ ಕ್ಯಾಶ್ ನ ಕೊಟ್ಟಿದ್ದ. ಈಗ ಮೇಲೆ ಐಫೋನ್ ಇರೋ ಕಾಸು ಹಂಗೆ ಕೊಟ್ಟು ಐಫೋನ್ ಇಸ್ಕೊಂಡ್ ಬಂದ. ಅವನ ಕಸ್ಟಮರ್ ಕರೆಕ್ಟ್ ಆಗಿ ಮಾತಾಡಿಲ್ಲ ಅನ್ಬಿಟ್ಟು. ಮತ್ತೆ ಎಕ್ಸಿಕ್ಯೂಟಿವ್ ನಾವು ಕಸ್ಟಮರ್. ಸಾರಿ ಇವನೇ ಕಸ್ಟಮರ್, ನಾನ್ ಎಕ್ಸಿಕ್ಯೂಟಿವ್ ಸ್ಟಾಫ್ ಅವ್ರು ಕರೆಕ್ಟ್ ಆಗಿ ಮಾತಾಡಿಲ್ಲ ಅನ್ಬಿಟ್ಟು ಆ ಥರ ರಿಕ್ವೆಸ್ಟ್ ಮಾಡೋದಕ್ಕೆ ಇವ್ನಿಗೆ ದುಡ್ಡು ಮೇಲೆ ಅಷ್ಟಿಲ್ಲ ಯೋಚನೆ. ನಾನು ಎತ್ತಕೋತೀನಿ, ಎತ್ತಾಕೊಂಡು ಏನೋ ಒಂದು ಮಾಡ್ತೀನಿ ಬಟ್ ಎತ್ತಾಕೋತಾ ಇದೆ ಪಕ್ಕ. ಎನಿವೇಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಥರ ಕಂಟಿನ್ಯೂ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಇದ್ರೆ, ಇಲ್ಲ ನಾನು ವೀಡಿಯೋಸಲ್ಲಿ ಯಾವ ಥರ ಹೇಳಿರ್ತೀನಲ್ಲ ಈ ಥರ ಮಾಡಬೇಕು ಅಂತ ಅದನ್ನ ಮರ್ತೋಗಿರ್ತೀನಿ, ಅದು ನೀವು ಹೇಳಂಗಿದ್ರೆ ಹಿಂಗೆ ಕಮೆಂಟ್ ಹಾಕಿ. ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ಕಂಟೆಂಟ್ಗಳು ತರ್ತಾ ಇರ್ತೀನಿ. ಕರೆಕ್ಟ್ ಟೈಮ್ಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋಸ್ ಹೇಳೋಕ್ಕಾಗೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ. ನಾವ್ ಅಣ್ಣನ್ ಕೈ ಕೊಟ್ರೆ ಹಿಂಗೆ ಆಯ್ತದೆ. ಕ್ಯಾಮ್ರಾ ಹಾಕಿದ್ರೆ ಸಿಲೆ ಡೀಸೆಂಟ್ ಬಾಯ್ ಆಗ್ಬಿಟ್ಟ. ನಿಂಗೂ ಅರ್ಥ ಆಗ್ತೈತೇನೆ ಅದು. ಆಕ್ಚುಲಿ ನಮ್ಮ ಅಣ್ಣ ಇದೆಲ್ಲ ನಮ್ಮ ಅಣ್ಣ ಮನೇಲಿ ಹಿಂಗೂ ಇರ್ತಾನೆ, ಮುಂದೆ ಹಿಂಗವನೆ.